ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಬರುವ ವರ್ಷ ನಿಮ್ಮೆಲ್ಲರ ಜೀವನದೊಳಗೆ ಸಾವಿರ ಸಂತೋಷಗಳನ್ನು ತರಲಿ, ಹಂಗೆ ನಮ್ಮದು ನಿಮ್ಮದು ಸ್ನೇಹ ಬಾಂಧವ್ಯ ಹಿಂಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಮನೆಯೊಳಗನ ಈಸಿಯಾಗಿ ವೆಜ್ ಫ್ರೈಡ್ ರೈಸ್ ಮಾಡೋದು ಹೆಂಗಂತ ತಿಳಿಸ್ಕೊಡ್ತೀನಿ. ಇದು ಕ್ವಿಕ್ಕಾಗಿ ಆಗುವಂಥ ರೆಸಿಪಿ. ಆಮೇಲೆ ನೀವು ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಸೊ ನೋಡೋಣ ನಡೀರಿ ಈಸಿಯಾಗಿ ಕ್ವಿಕ್ಕಾಗಿ ಆಗುವಂಥ ವೆಜ್ ಫ್ರೈಡ್ ರೈಸ್ ಮಾಡೋದು ಹೆಂಗಂತ. ವೆಜ್ ಫ್ರೈಡ್ ರೈಸ್ ಮಾಡ್ಬೇಕಂದ್ರೆ ಫಸ್ಟ್ ನಾವಿಲ್ಲೇ ರೈಸ್ ಮಾಡ್ಕೋಬೇಕಾಗ್ತೈತಿ. ನೋಡ್ರಿ ಇಲ್ಲ ನಮ್ಗೆ ಈ ರೀತಿ ಉದುರುದುರಾಗಿರೋವಂಥ ರೈಸ್ ವೆಜ್ ಫ್ರೈಡ್ ರೈಸಿಗೆ ಮಸ್ತ್ ಆಗ್ತೈತಿ. ಸೊ ನಾನಿಲ್ಲೇ ಕುಕ್ಕರ್ ಒಳಗೆ ಮಾಡ್ಕೊಳಕತ್ತಿಲ್ಲ, ಈ ರೀತಿ ಸಪ್ರೇಟ್ ಒಂದು ಪಾತ್ರೆ ಒಳಗೆ ಮಾಡ್ಕೋತೀನಿ. ನೆಕ್ಸ್ಟ್ ಈ ಪಾತ್ರೆ ಒಳಗೆ ನೀರು ಕಾಯಕ್ಕಿಟ್ಟೀನಿ. ಇದ್ರೊಳಗೆ 1 ಸ್ಪೂನ್ನಷ್ಟು ಆಯಿಲ್ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಇಲ್ಲೇ ನೆಕ್ಸ್ಟ್ ಇದಕ್ಕೆ ಅರ್ಧ ಲಿಂಬೆಹಣ್ಣನ್ನು ನಾನು ಹಿಂಡ್ಕೋತೀನಿ. ಉಪ್ಪು ಮತ್ತು ಆಯಿಲ್ ಮತ್ತು ಲಿಂಬೆಹಣ್ಣು ಈ 3 ಹಾಕೋದನ್ನು ಮರಿಬೇಡ್ರಿ. ಈ ನೀರು ಒಂದು ಸ್ವಲ್ಪ ಬಿಸಿ ಆದಮೇಲೆ ನೆಕ್ಸ್ಟ್ ಇದಕ್ಕೆ ರೈಸ್ ಹಾಕ್ಕೊಳ್ಳೋಣ ಅಂತ ಇಲ್ಲೇ ನಾನು ಲಾಂಗ್ ಗ್ರೈನ್ ಬಾಸುಮತಿ ರೈಸ್ ತೊಗೊಂಡೇನಿ. ಇವನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡೇನಿ ನಾನು. ಸೊ ನೆಕ್ಸ್ಟ್ ಇವೆಲ್ಲ ರೈಸನ್ನು ಈ ಕುದಿಯೋ ನೀರೊಳಗೆ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡೋಕ್ಕೇನು ಹೋಗಬೇಡ್ರಿ, 1 ಟೈಮ್ ಅಷ್ಟು ಮಿಕ್ಸ್ ಮಾಡಿರಿ ಹಾಕಿದ ಕೂಡಲೇ. ಆಮೇಲೆ ಗ್ಯಾಸ್ನ ನಾನಿಲ್ಲೇ ಹೈ ಫ್ಲೇಮ್ ಇಟ್ಟೇನಿ. ಈ ರೀತಿ ಕುದಿಯೋಕತ್ತ ಕೂಡಲೇ ಚೆಕ್ ಮಾಡ್ಕೊತಾನೆ ಇರಬೇಕು ಆವಾಗವಾಗ, ಯಾಕಂದ್ರೆ ರೈಸ್ ಓವರ್ ಕುಕ್ ಆಗಬಾರ್ದು. ಅಟ್ಲೀಸ್ಟ್ ಒಂದು 95% ಕುಕ್ ಆದ್ರೆ ಸಾಕಿದು. ಸೊ ನೋಡ್ರಿಲ್ಲೇ ನಾನು ಒಂದು ಅಗಲ್ ಚೆಕ್ ಮಾಡಾಕತ್ತೀನಿ ರೈಸ್ ಕರೆಕ್ಟಾಗಿ ಆಗೈತಿಲ್ಲ ಅಂತ. ಸೊ ಮುರಿದ ಕೂಡಲೇ ಈಸಿಯಾಗಿನ ಈ ರೀತಿ ಬ್ರೇಕ್ ಆಗಾಕತ್ತೈತಿ ಅಂದ್ರೆ ರೈಸ್ ಆಗೈತಿ ಅಂದಂಗೆ. ನೆಕ್ಸ್ಟ್ ನಾನು ಇದನ್ನು ಒಂದು ಸ್ಟ್ರೈನರ್ ಒಳಗೆ ತೆಗಿಯಾಕತ್ತೀನಿ. ಸೊ ಸ್ಟ್ರೈನರ್ ಒಳಗೆ ತೆಗೆದು ಕೂಡಲೇ ಈ ರೀತಿ ಇದನ್ನು ಆರಾಕಬೇಕಾಗ್ತೈತಿ. ಯಾಕಂದ್ರೆ ಬಿಸಿ ಬಿಸಿ ಇದ್ದಾಗನ ತೆಗೆದಿರ್ತೈತಲ್ಲ, ಸೊ ಅಷ್ಟೊಂದು ಹೀಟ್ ಇರ್ತೈತಿ, ಅದಕ್ಕೆ ರೈಸ್ ಮತ್ತು ಮೆತ್ತಗಾಗೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ನಾನು ಇದನ್ನು ಈ ರೀತಿ ಆರಾಕಿ ಕಂಪ್ಲೀಟಾಗಿ ಕೂಲ್ ಮಾಡ್ಕೊಂಡೇನಿ. ಸೊ ನೋಡ್ರಿಲ್ಲೇ ನಮ್ಮ ರೈಸ್ ಮಾತ್ರ ಪರ್ಫೆಕ್ಟಾಗಿ ಕುಕ್ ಆಗೈತಿ. ನೆಕ್ಸ್ಟ್ ನಾವು ಫ್ರೈಡ್ ರೈಸಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಇಲ್ಲೇ ಒಂದು ಪ್ಯಾನ್ನಾಗ 5-6 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡೇನಿ ನಾನು. ನೆಕ್ಸ್ಟ್ ಆಯಿಲ್ ಒಂದು ಸ್ವಲ್ಪ ಬಿಸಿ ಆದಮೇಲೆ ನೆಕ್ಸ್ಟ್ ಇದಕ್ಕೆ 3-2 ಹಸಿಮೆಣ್ಸಿನ್ಕಾಯಿನ ನಾನು ಈ ರೀತಿ ಸಣ್ಣಗೆ ಕಟ್ ಮಾಡಿ ತೊಗೊಂಡೇನಿ. ನೆಕ್ಸ್ಟ್ 1 ಇಂಚಿನ ಶುಂಠಿನ ಸಣ್ಣಗೆ ಕಟ್ ಮಾಡಿ ತೊಗೊಂಡೇನಿ. ಇಲ್ಲಿ ನಾನು 10-12 ಬೆಳ್ಳುಳ್ಳಿನ ಈ ರೀತಿ ಸಣ್ಣಗೆ ಕಟ್ ಮಾಡಿ ತೊಗೊಂಡೇನಿ. ಇವೆಲ್ಲನೂ ಆಯಿಲ್ ಒಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ. ಆಮೇಲೆ ಫ್ರೈಡ್ ರೈಸ್ ಮಾಡೋ ಮುಂದೆ ಯಾವಾಗಿದ್ರೂ ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಹಾಕ್ಕೋಬಾರ್ದು. ಈ ರೀತಿ ಫೈನಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಮಸ್ತ್ ಅನ್ನಿಸ್ತೈತಿ. ಇದೊಂದು ಸ್ವಲ್ಪ ಫ್ರೈ ಆಗೈತಿ ಅಂತ ಅನ್ಸಾಕತ್ತೈತಿ. ನೆಕ್ಸ್ಟ್ ಇಲ್ಲೇ ನಾನು ಭಾಳಷ್ಟು ವೆಜಿಟೇಬಲ್ಸ್ ತೊಗೊಂಡೀನಿ. ಇದು ಸ್ಪ್ರಿಂಗ್ ಆನಿಯನ್ಸ್, ನೆಕ್ಸ್ಟ್ ನಾನಿಲ್ಲಿ ಕ್ಯಾಬೇಜ್, ಇದನ್ನು ಅಗದಿ ಫೈನಾಗಿ ಕಟ್ ಮಾಡ್ಕೊಂಡೇನಿ. ನೆಕ್ಸ್ಟ್ ನಾನಿಲ್ಲೇ ಬೀನ್ಸ್ ತೊಗೊಂಡೇನಿ. ಇಲ್ಲೇ ಒಂದು ಮೀಡಿಯಮ್ ಸೈಜ್ನಷ್ಟು ಉಳ್ಳಾಗಡ್ಡಿನ ಈ ರೀತಿ ಸಣ್ಣಗೆ ಕಟ್ ಮಾಡಿ ತೊಗೊಂಡೇನಿ. ಇದು ಡೊಣ್ಮೆಣ್ಸಿನ್ಕಾಯಿ. ನೆಕ್ಸ್ಟ್ ನಾನು 2-3 ಕ್ಯಾರೆಟ್ ತೊಗೊಂಡೇನಿ. ಸೊ ಇವೆಲ್ಲ ವೆಜಿಟೇಬಲ್ಸನ್ನು ನಾನು ಅಗದಿ ಫೈನಾಗಿನೇ ಕಟ್ ಮಾಡ್ಕೊಂಡೇನಿ. ನೆಕ್ಸ್ಟ್ ನಾನು ಎಲ್ಲ ವೆಜಿಟೇಬಲ್ಸನ್ನು ಈ ಪ್ಯಾನ್ ಒಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇವಷ್ಟೇ ಅಲ್ಲದೆ ನೀವು ವೆಜಿಟೇಬಲ್ಸ್ ಮತ್ತು ಬೇರೆ ಯಾವುದಾದ್ರೂ ತೊಗೋಬೋದು. ಸ್ವೀಟ್ ಕಾರ್ನ್ ಹಾಕ್ಬೋದು, ಇಲ್ಲ ಅಂತಂದ್ರೆ ಗ್ರೀನ್ ಪೀಸ್ ಅಂದರೆ ವಟಾಣಿ ಕಾಳನ್ನು ಯೂಸ್ ಮಾಡ್ಬೋದು. ಸೊ ಗ್ಯಾಸ್ ಇಲ್ಲೇ ನಾನು ಹೈ ಫ್ಲೇಮ್ ಇಟ್ಟು ಇದನ್ನ 1-2 ನಿಮಿಷದ ಮಟ್ಟ ನಾನು ಇದನ್ನು ಫ್ರೈ ಮಾಡ್ಕೊತೀನಿ. ಸೊ ಇವೆಲ್ಲ ವೆಜಿಟೇಬಲ್ಸ್ ಸ್ವಲ್ಪ ಫ್ರೈ ಆಗೈತಿ ಅಂತ ಅನ್ಸಾಕತ್ತೈತಿ. ನೆಕ್ಸ್ಟ್ ನಾನು ಈ ಪ್ಯಾನ್ ಒಳಗನ್ನು ಒಂದು ಸ್ವಲ್ಪ ಹಿಂಗೆ ಸ್ಪೇಸ್ ಮಾಡ್ಕೊಂಡು ಇದ್ರೊಳಗೆ 1.5 ಸ್ಪೂನ್ನಷ್ಟು ಸೋಯಾ ಸಾಸ್ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ನಾನಿಲ್ಲೇ 1 ಸ್ಪೂನಷ್ಟು ವಿನಿಗರ್ ತೊಗೊಂಡೀನಿ, ಇದು ವೈಟ್ ವಿನಿಗರ್. ನೆಕ್ಸ್ಟ್ ಇಲ್ಲೇ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳಕತ್ತೀನಿ ನಾನು. ನಿಮ್ಮದು ಟೇಸ್ಟ್ ಪ್ರಕಾರ ಹಾಕೋಬೋದು, ಖಾರ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಸೊ ನೆಕ್ಸ್ಟ್ ನಾನಿಲ್ಲೇ 1.5 ಸ್ಪೂನಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಆಮೇಲೆ ಇದರೊಳಗೆ ನೀವು ಗ್ರೀನ್ ಚಿಲ್ಲಿ ಸಾಸನ್ನು ಯೂಸ್ ಮಾಡ್ಬೋದು. ಸೊ ಇವೆಲ್ಲನೂ ಹಾಕಿಂದ ಗ್ಯಾಸನ್ನು ನಾನಿಲ್ಲೇ ಹೈ ಫ್ಲೇಮ್ ಇಟ್ಟು 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳಕತ್ತೀನಿ. ಇದನ್ನು ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ವೆಜಿಟೇಬಲ್ಸ್ ಒಂದು ಸ್ವಲ್ಪ ಹಸಿ ಇದ್ರೂ ಟೇಸ್ಟ್ ಅನ್ನಿಸ್ತೈತಿ. ಸೊ ನೆಕ್ಸ್ಟ್ ಇದಕ್ಕೆ ನಾನು ಆಗಲೇ ಕುಕ್ ಮಾಡಿ ಇಟ್ಕೊಂಡಂಥ ರೈಸನ್ನು ಹಾಕ್ಕೊಳಕತ್ತೀನಿ. ರೈಸ್ ಎಲ್ಲ ಹಾಕಿಂದ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ವೆಜಿಟೇಬಲ್ಸ್ ಆಮೇಲೆ ಮಸಾಲ ಎಲ್ಲ ಕಡೆನೂ ಹತ್ಕೋಬೇಕದ ರೈಸಿಗೆ. ಗ್ಯಾಸನ್ನು ನಾನು ಆಫ್ ಆನ್ ಮಾಡಿಲ್ಲ, ಇದನ್ನ ಹೈ ಫ್ಲೇಮ್ ಇಟ್ಟನ್ನು ಇದನ್ನ 2-3 ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕಿದ್ದು. ಹಿಂಗೆ ನಾನು ಇದನ್ನು ಕಂಟಿನ್ಯೂ ಆಗಿ 2-3 ನಿಮಿಷ ಫ್ರೈ ಮಾಡ್ಕೊಂಡೀನಿ. ನಮ್ಮ ವೆಜ್ ಫ್ರೈಡ್ ರೈಸ್ ರೆಡಿ ಆಗೈತಿ. ಸೊ ನೋಡಿದ್ರಲ್ಲ ವೆಜ್ ಫ್ರೈಡ್ ರೈಸ್ ಎಷ್ಟೊಂದು ಕ್ವಿಕ್ಕಾಗಿಯೇ ರೆಡಿ ಆಗೈತಿ. ಆಮೇಲೆ ಈ ಫ್ರೈಡ್ ರೈಸ್ ಮಾಡೋದು ಭಾಳ ಈಸಿ, ಸಣ್ಣ ಮಕ್ಕಳಿಗಂತೂ ಭಾಳ ಇಷ್ಟ ಆಗ್ತೈತಿ. ಇದು ನಾವು ವೆಜಿಟೇಬಲ್ಸ್ ತಿನ್ನೋಕೆ ಹಠ ಮಾಡ್ತಿರ್ತಾವಲ್ಲ, ಈ ರೀತಿ
ಸಿಕ್ಕಾಪಟ್ಟೆ ವೆಜಿಟೇಬಲ್ಸ್ ಹಾಕಿ ಫ್ರೈಡ್ ರೈಸ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾವೆ ಅವು. ಆಮೇಲೆ ನೀವು ಈ ವೆಜ್ ಫ್ರೈಡ್ ರೈಸ್ ರೆಸಿಪಿನ ಮನೆಯೊಳಗೆ ಟ್ರೈ ಮಾಡಿರಿ, ಹೆಂಗಾಗೈತಿ ಅಂತ ನನಗೆ ಕಮೆಂಟ್ನಾಗ ತಿಳಿಸ್ರಿ. ಆಮೇಲೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.